ಇವಾಗ ಜಸ್ಟ್ ಫ್ರೆಶ್ ಆಗಿ ಹಾಕ್ಸ್ಕೊಂಡಿರೋದು. ಕೊಡ್ತಾರೆ ಸುಂದರ್, ನೀನೇನು ಟೆನ್ಷನ್ ತಗೊಂಬೇಡ. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಎಲ್ಲರಿಗೂ. ಸೂಪರ್. ಮಾವ ಮತ್ತೆ ಅಳಿಯ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಹೊಸ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋ ಬಂದು ನಮ್ಮ ಅಣ್ಣಂದು ಮದುವೆ ಪ್ರಿಪ್ರೇಷನ್ದು ವಿಡಿಯೋ ಆಗಿರುತ್ತೆ. ಲೈಟಿಂಗ್ಸ್ ಅವರು ಮನೆಗೆ ಲೈಟಿಂಗ್ಸ್ ಹಾಕ್ತಿದ್ರು. ಹಾಗೆ ಮಾರನೇ ದಿನ ಚಪ್ರ ಪೂಜೆ ಇದ್ದಿದ್ದಕ್ಕೆ ಚಪ್ರ ರೆಡಿ ಮಾಡ್ಕೋತಿದ್ರು. ಚಪ್ರ ಎಲ್ಲ ಹೇಗೆ ಹಾಕ್ತಿದ್ದಾರೆ ಅಂತ ನೋಡೋಕ್ಕೆ ನಾನು ನಮ್ಮ ಅಣ್ಣಂದ್ರು ಅಲ್ಲಿಗೆ ಹೋದ್ವಿ. ನೋಡೋಣ, ನೋಡ್ಕೊಂತವನೆ, ಅವನೇ ಆಗ್ತಾನಂತೆ ನೆಕ್ಸ್ಟ್. ಆಗ್ತೀಯಲ್ಲಣ್ಣ? ನನ್ನ ಮದುವೆಗೆ ಇವನೇ ಆಗ್ತಾನಂತೆ. ಇವಾಗೂ ಇವನೇ ಆಗ್ತಾನಂತೆ. ಬೇರೆ ಡಿಸೈನ್, ಇನ್ನೂ ಚೆನ್ನಾಗಿರೋ ಡಿಸೈನು ಇವನು ಆಗ್ತಾನಂತೆ. ಚೆನ್ನಾಗಿ ಆಗ್ತೀಯ ಅಣ್ಣ? ಈ ಕಡೆ ಬಾ, ಕಾಣಿಸ್ತಾನೆ ಇಲ್ಲ ನೀವೆಲ್ಲ. ಹಾ, ಇವಾಗ ಕಾಣ್ತಾ ಇದ್ದೀರಾ. ಇಲ್ಲೋಡಿ ಮಿಲನ್ ಗೌಡ್ರೆ, ಇವರು ಮಾವ ಮತ್ತು ಅಳಿಯ. ಮಾವ ಮತ್ತು ಅಳಿಯ ಸೇರ್ಕೊಂಡು ಆಗ್ತಾ ಇದ್ದಾರೆ. ಮದುವೆ ಯಾರ್ದು ಅಂದರೆ ಈ ಬಣ್ಣ ಇದ್ದಾರಲ್ಲ, ಇವ್ರ ತಮ್ಮಂದೆ. ಚಿಕ್ಕು ನನ್ನ ತಮ್ಮ, ಇದು ನಮ್ಮ ಮಮ್ಮಿ ಮಗ. ನಮ್ಮ ಮಮ್ಮಿ ಮಗ. ಹಾಯ್ ಮಾಡು ಚಿಕ್ಕು, ಹಾಯ್ ಮಾಡು. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಎಲ್ಲರಿಗೂ. ಚಿಕ್ಕು ಹಾಯ್ ಮಾಡು. ನಾನು ನೋಡಿದ್ರೆ ಏನೋ ಬೊಗಳ್ತಾನೆ ಇಲ್ಲ ಇವತ್ತು. ಯಾವಾಗಲೂ ಬೊಗಳೋತು, ಗೊತ್ತಾಗ್ಬಿಟ್ಟಿದೆ ನಾನು ಅವ್ರ ಅಕ್ಕ ಅಂತ. ಏನಂದೆ? ಇನ್ನೊಂದ್ಸಲ ಹೇಳು. ನಾನು ಅವ್ರ ಅಕ್ಕ ಅಂತ. ಬೊಗ್ಳು ಒಂಚೂರು ಇಲ್ಲೋಡು, ಇಲ್ಲಿ. ಸೂಪರ್ ನೋಡಿ ಹೆಂಗೆ ಪೋಸ್ ಕೊಡುತ್ತೆ ನಮ್ಮ ಚಿಕ್ಕು. ಸೂಪರ್ ಸೂಪರ್. ಕೋಳಿ ಸೌಂಡ್ ಕೇಳಿಸ್ಕೊಂಡು ಫುಲ್ ಎದುರಾಡ್ತಾಯಿತ್ತು. ಏಯ್, ಕೋಳಿ ಇರೋದು ಆ ಎಂಡಲ್ಲಿ, ಅದ್ರ ಸೌಂಡ್ ಅದಕ್ಕೆ ಇಲ್ಲಿವರೆಗೂ ಕೇಳಿಸಿದೆ ನೋಡಿ. ತುಂಬ ಶಾರ್ಪ್ ನಮ್ಮ ಚಿಕ್ಕು. ಹಾಯ್ ದೊಡ್ಡಪ್ಪ, ಹಾಯ್ ಮಾಡಪ್ಪ. ಇಲ್ಲ ನೋಡ, ಹಾಯ್ ಮಾಡಿ ಹಿಂಗೆ. ಹಾಯ್ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ ನೀನು. ಹಾಯ್ ಮಾಡ. ಸಬ್ಸ್ಕ್ರೈಬ್ ಅಂತ ಹೇಳು. ಮಧ್ಯಾಹ್ನ ಆಗಿತ್ತು. ಹಂಗೆ ಮೆಹಂದಿಯವರು ಬಂದರು. ನಾನು ಫಸ್ಟ್ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ನಮ್ಮ ಅಕ್ಕ ಮಗು ಅಳುತ್ತೆ ಅಂತ ಫಸ್ಟ್ ಹಾಕ್ಸ್ಕೊತೀನಿ ಅಂತ ಕೂತ್ಕೊಂಡ್ಲು. ಸರಿ ಆಯಿತು ಅಂತ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ನಮ್ಮ ಅಕ್ಕಂಗೆ ಫಸ್ಟ್ ಫ್ಲ್ಯಾಶ್ ಆಗಿಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಆಮೇಲೆ ನೋಡಿಬಿಟ್ಟು ಬೇಡ ಕಣೆ, ನಂದು ಇಡೀ ಬೇಡ, ಡ್ರೆಸ್ ಚೆನ್ನಾಗಿಲ್ಲ ಅಂದ್ಲು. ಅಷ್ಟೊತ್ತಿಗೆ ಶ್ರೀಜಿತ್ತು ಬಂದ. ಅವನು ಮೆಹಂದಿ ಬೇಕು ಅಂತ ಹಠ ಮಾಡ್ತಿದ್ದ. ಅದಕ್ಕೆ ನಾನೇ ಒಂದು ಡಾಟ್ ಇಟ್ಟೆ 2 ಕೈಯಲ್ಲೂ, ಸುಮ್ಮನೆ ಮತ್ತೆ ಗಲಾಟೆ ಮಾಡ್ತಾನೆ ಅಂತ. ವಾವ್, ಯಾರು ಹಾಕಿದ್ದು? ಯಾರಮ್ಮ ಹಾಕಿದ್ದು? ಪಾಪ. ಎಲ್ಲ ಪಾಪನೇ ಹಾಕೋದಲ್ಲ. ನಮ್ಮ ಅಣ್ಣನೂ ಹಾಗೆ ಮೆಹಂದಿ ಹಾಕೋದನ್ನ ನೋಡಿಕೊಂಡು ಕೂತ್ಕೊಂಡಿದ್ದ ಇಲ್ಲೇ. ಅದಕ್ಕೆ ನಾನು ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಅವನಿಗೆ. ಅವ್ನು ನಗಾಡ್ಕೊಂಡು ಏನೂ ರಿಪ್ಲೈ ಮಾಡ್ತಿರ್ಲಿಲ್ಲ, ವೀಡಿಯೋ ಮಾಡ್ತಿದ್ದೀನಿ ಅಂತ. ಅಷ್ಟೊತ್ತಿಗೆ ಆದ್ಯನೂ ಬಂದಳು. ನೀನು ಹಾಕ್ಸ್ಕೊ ಬಾ, ನೀನು ಹಾಕ್ಸ್ಕೊ, ಮೆಹಂದಿ ಹಾಕ್ಸ್ಕೊ. ಹಿಂಗಿಡು, ಹಿಂಗೆ ಕೈ ಇಡು, ಹಿಂಗೆ. ಅಕ್ಕ ಅಕ್ಕ, ನಿನ್ನ ಕೈ, ನಿನ್ನ ಕೈ. ವಾವ್, ಆದ್ಯ ಇಲ್ಲಿ ತೋರಿಸು, ಇಲ್ಲಿ ತೋರಿಸು ಆದ್ಯ. ವಾವ್ ಸೂಪರ್. ಅಪ್ಪಪ್ಪಗೆ ತೋರ್ಸೋಗು, ಅರುಣ ಅಪ್ಪಪ್ಪಗೆ ತೋರ್ಸೋಗು. ಅರುಣ ಅಪ್ಪಕ್ಕ ನೋಡಪ್ಪ, ವಾವ್ ಅನ್ನು. ಸೂಪರ್. ವ್ಲಾಗ್ ಮಾಡ್ತಾ ಇದ್ದೀನಿ, ಏನಾದರೂ ಹೇಳು. ಸಬ್ಸ್ಕ್ರೈಬ್ ಮಾಡಿ ಏನು. ಸಬ್ಸ್ಕ್ರೈಬ್ ಮಾಡಿ. ನೋಡಿ ನೋಡಿ, ಒಂದು ನಿಮಿಷ. ಇವಳು ನಮ್ಮ ತಂಗಿ
ಡುಮ್ಮಿ ತಿಂಡಿ ನೋಡಿ, ಇವಳು ನಮ್ಮ ಸಿಸ್ಟರ್ ಜಾಹ್ನವಿ. ಇವಳು ಮೊಬೈಲ್ ನೋಡಿ ನೋಡಿ ಕಣ್ಣು ಎಫೆಕ್ಟ್ ಆಗ್ಬಿಟ್ಟಿದೆ. ಅದಕ್ಕೆ ಯಾರು ಮೊಬೈಲ್ ನೋಡಬೇಡಿ ಜಾಸ್ತಿ. ನೋಡಿ ನೋಡಿ, ಈ ಥರ 2 ಕಣ್ಣು 4 ಕಣ್ಣಾಗುತ್ತೆ. ಅದಕ್ಕೆ ಯಾರು ಜಾಸ್ತಿ ಮೊಬೈಲ್ ನೋಡಬೇಡಿ. ನಮ್ಮ ಅತ್ತಿಗೆರು ಇವಾಗ ಬಂದವ್ರೆ ನಮ್ಮ ಮನೆಗೆ. ಎಷ್ಟು ತಿಂಗಳಾದ್ಮೇಲೆ ಬರ್ತಾ ಇದ್ದೀರಾ ನೀವು? ಇಬ್ಬರು 5 ಮಂತ್ಸ್ ಆಗಿದೆ ಮಗುವಾಗಿ, ಇವಾಗ ಬಂದವ್ರೆ. ನಿಮ್ಮ ಮಗನ ತೋರಿಸ್ಲಾ? ಬೇಡವಾ? ಮಗುನ ಬೇಡ ಅಂದರು, ಅದಕ್ಕೆ ತೋರಿಸಲ್ಲ ನಾನು. ಹಿಂಗೆ ಕೈ ಮುಚ್ಕೊಳ್ರಿ, ತೋರಿಸ್ತೀನಿ. ಅವನೇ ನೋಡ್ತಾವನೆ. ಮೇಕಪ್ ಆರ್ಟಿಸ್ಟ್ ತೋರಿಸ್ಬೇಡ ಅಂದ್ರು, ಅದಕ್ಕೆ ತೋರಿಸಲ್ಲ. ತೋರಿಸ್ಬಿಟ್ಟೆ ನಾನು. ಬೇಡ, ನೇನು 2 ವರ್ಷ ಮದುವೆ ಮಾಡ್ತಾರೆ, ನೋಡ್ಬೋದು. ತೋರ್ಸೋದಕ್ಕೆ ಇನ್ನೊಂದು ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಮೆಹಂದಿ ಹಾಕ್ಸ್ಕೊಳಕ್ಕೆ ಯೋಚನೆ ಮಾಡ್ತಾರೆ, ಯಾವ ಡಿಸೈನ್ ಹಾಕ್ಸ್ಕೊಳ್ಲಿ. ಅವ್ರು ಹಿಂದಿ, ಇವ್ರು ಕನ್ನಡ, ಇಬ್ರಿಗೂ ಅರ್ಥ ಆಗಲ್ಲ. ಅರೇಬಿಕಾ ಮಿಕ್ಸು 2. ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿಗೆಯರು ಫಸ್ಟೇ ಮೆಹಂದಿ ಹಾಕ್ಸ್ಕೊಂಡ್ರು. ಯಾಕಂದರೆ ಮಕ್ಕಳೆಲ್ಲ ಇದ್ದಾರಲ್ಲ, ಅವ್ರಿಗೆ ಊಟ ಮಾಡಿಸ್ಬೇಕು, ಹಾಗೆ ಅಡುಗೆ ಮಾಡಬೇಕು ಅಂತ ಅವ್ರು ಫಸ್ಟೇ ಹಾಕ್ಸ್ಕೊಂಡು ಹೋದರು. ಸೊ ನೆಕ್ಸ್ಟ್ ನಾನು ಬಂದು ಹಾಕ್ಸ್ಕೊತಿದ್ದೆ. ನಾನು ಕೇಳಿದೆ ಅವರಿಗೆ ಫೋನಲ್ಲಿ ನೋಡಿ ಹಾಕ್ತೀರಾ ಅಂತ. ಅದಕ್ಕೆ ಅವರು ಇಲ್ಲ, ನಾವು ಓನ್ ಡಿಸೈನ್ ಅಷ್ಟೇ ಹಾಕೋದು, ಫೋನಲ್ಲಿ ನೋಡಿ ಹಾಕಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಹಂಗೆ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು, ಓನೇ ಹಾಕಿ ಅಂತ ಹಾಕ್ಸ್ಕೊತಿದ್ದೆ. ಅವ್ರು ಹಾಕೋದು ನಂಗೆ ಚೂರು ಇಷ್ಟ ಆಗ್ತಿರ್ಲಿಲ್ಲ, ಅಂದರೂ ಹಾಕ್ಸ್ಕೊತಿದ್ದೆ. ಏನೂ ಮಾಡೋಕ್ಕಾಗಲ್ವಲ್ಲ, ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಾಗಿದೆ ಹಾಕೋಕ್ಕೆ. ಅದಕ್ಕೆ ಸುಮ್ಮನೆ ಹಾಕ್ಸ್ಕೊತಿದ್ದೆ, ನೋಡೋಣ ಹೆಂಗೆ ಹಾಕ್ತಾರೆ ಅಂತ. ಕಮೆಂಟ್ ಇಲ್ಲಿನ ಪ್ರೊಸೆಸಿಂಗಲ್ಲಿದೆ, ಪೂರ್ತಿ ಆದಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಔಟ್ಲುಕ್ಗೆ ವೆಯ್ಟ್ ಮಾಡ್ತಾರೆ. ನಾನೇ ಹಾಕಿರೋದು. ಸಾಕು, ಬಿಲ್ಡಪ್ ಸಾಕು. ಯಾರು ಮಾಡ್ತಿದ್ದು ಮೆಹಂದಿ? ನಾನು ಅತ್ತೆ. ಯಾರು ಹಾಕಿದ್ದು ಮೆಹಂದಿ? ಪಲ್ಲವಿ ಅಕ್ಕ. ಹಾಂ, ವೆರಿ ಗುಡ್. ನಿಮ್ ಚೆನ್ನಾಗಿದೆ, ನನ್ ಚೆನ್ನಾಗಿದ್ಯಾ? ಎಲ್ಲಾರ್ದು ಚೆನ್ನಾಗಿದ್ಯಾ? ಮಲ್ಲಿಗೆ ಹಲೋ ಮೇಡಮ್, ಹಾಯ್ ಮಾಡು. ನೀನ್ ತೋರ್ಸು, ಮೆಹಂದಿ ತೋರ್ಸು. ನಿನ್ ತೋರ್ಸಲ್ಲಿ, ಫೋನಲ್ಲಿ ತೋರ್ಸು. ಫೋನಲ್ಲಿ ಸೂಪರ್ ಸೂಪರ್ ಆಗಿದೆ ಬಿಡಮ್ಮ ನಿಂದು. ಸೂಪರ್. ಕೆಳಗೆ ತೋರ್ಸು. ಯಾರು ಹಾಕಿದ್ದು ಮೆಹಂದಿ? ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಸುಮ್ಮನೆ ನಾಳೆ ಬಡ ಶಸ್ತ್ರ ಇರುತ್ತೆ, ನಾನು ಹಾಕ್ತೀನಿ. ಆಮೇಲೆ ಸುಮ್ಮನೆ ಇರು. ಅವ್ರಿಗೆ ಹೇಳೋದು ಆದ್ಯ ಹೊಸಾಕಿದಲ್ಲ ಹೇಳು. ಹಲೋ ಮೇಡಮ್, ಸೈಡಿಗೆ ಹೋಗಿ. ಅಡ್ಡ ಬರ್ತಾ ಇದೆಯಾ ಅವಳು ವಿಡಿಯೋಗೆ? ಸೈಡ್ ಬಾ. ನಮ್ಮ ಅಣ್ಣಂಗೆ ಮೆಹಂದಿ ಹಾಕ್ತಿದ್ದೀನಿ. ಸೈಡ್ ಬಾ ನಿಹಾರಿಕಾ. ಅವ್ನಿಗೆ ಮೆಹಂದಿ ಬೇಕಂತೆ, ಅವ್ನ ಹುಡುಗಿ ಅಂತೆ. ಅದಕ್ಕೆ ಇಲ್ಲಿ ಅವನದು ಮತ್ತೆ ಅವ್ರ ಹುಡುಗಿ ಹೆಸರು ಬರ್ತೀನಿ. ನಮ್ಮ ಅತ್ತಿಗೆ ಹೆಸರು ಏನಣ್ಣ? ನಮ್ಮ ಅತ್ತಿಗೆ ಹೆಸರು ಹೇಳ, ನೋಡ್ಕೊಂಡು ಹೇಳು. ಅವ್ಳು ವಿಡಿಯೋ ಮಾಡ್ತಾವ್ ಹೇಳು. ಸೋನಾಶ್ರೀ. ನೀನೇನಂತ ಕರಿತೀಯ? ನಿನ್ಗೆ ಯಾಕೆ ಆಮೇಲೆ? ಸೋನು ಸುಳ್ಳು ಹೇಳ್ತಾವನೆ, ಏನೇನೋ ಕರೀತಾನೆ, ನಮ್ಗೆ ಹೇಳಲ್ಲ ಅಷ್ಟೇ. ಸೋನು ನೀವೇನಂತ ಕರಿತೀರಾ? ಅಷ್ಟು ದೊಡ್ಡ ಹೆಸರು ನೀನು ದಿಶಾ ಚಿಕ್ಕಿ ಅಂತೀರಾ? ಚಿಕ್ಕಿ ಇನ್ನೊಂದು ಹೆಸರು ಏನು ಗೊತ್ತಾ? ಅಪ್ಪಪ್ಪ ಕೇಳ್ರಿ. ಏನಂತ ಕರಿತೀರಾ? ಪ್ರೀತಿ ಚಿಕ್ಕಿ. ಯಾಕೆ ಕರಿ? ತುಂಬಾ ದೊಡ್ಡ ಹುಡುಗಿ, ಅಲ್ಲಿ ಸಕ್ಕರೆ ನೀರು ಹಾಕ್ತಾವ್ರೆ.
ಗುಡ್. ನೋಡಿ ಇವಳು ನಮ್ಮ ಅಣ್ಣನ ಮದುವೆಲಿ ಡ್ಯಾನ್ಸ್ ಮಾಡ್ತಾರಂತೆ. ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತೀರಾ? ಹೇಳು ಸಾಂಗ್ ಹೆಸರು. ಕರಿಮಣಿ ಮಾಲೀಕ ಸಾಂಗ್ ಆಡ್ತಾರಂತೆ ಮದುವೆಗೆ ಡ್ಯಾನ್ಸ್. ನಿಹಾರಿಕಾ ಹಾಕ್ಲಾ? ಟೈಮ್ ಇಷ್ಟೊತ್ತಾಗಿದೆ. ಎಷ್ಟಾಗಿದೆ ಟೈಮು? 9:45 ಇನ್ನೂ ನಾವೆಲ್ಲ ನಂಗೆ ಮೆಹಂದಿ ಆಗ್ತದೆ. ಇವನೊಬ್ಬ ವೇಸ್ಟ್ ಅಂದ್ರೆ ವೇಸ್ಟ್, ಅತ್ರ ವೇಸ್ಟ್. ಶ್ರಾವಣಿಯವರು ಚೆನ್ನಾಗಿ ನೋಡ್ಕೊಳ್ಳಿ. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ನಮ್ಮ ಮಮ್ಮಿ ಮೆಹಂದಿ ತೋರಿಸ್ಬಾರೆ. ನಮ್ಮ ಮಮ್ಮಿ ಮೆಹಂದಿ ನೋಡಿ ಇವಾಗ ಜಸ್ಟ್ ಫ್ರೆಶ್ ಆಗಿ ಹಾಕ್ಸ್ಕೊಂಡಿರೋದು. ನಮ್ದೆಲ್ಲ ಓಲ್ಡ್ ಆಗ್ಬಿಟ್ಟಿದೆ, ಎಲ್ಲ ಉದ್ರೋಗ್ಬಿಟ್ಟಿದೆ ನೋಡಿ. ನಂದು ತೋರಿಸೋ ಸ್ವಲ್ಪ. ನೈಸ್, ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಗಿಲ್ಲ. ಹೆಂಗಿದೆ ನೀವೆಲ್ಲರೂ ಹೇಳಿ. ಹತ್ಕೊಂಡು ಪೂರ್ತಿ ಆದ್ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂತ ಹೇಳಿ. ಏನಿಲ್ಲ, ಮೆಹಂದಿ ಹಾಕೋದು ತುಂಬಾ ಈಸಿ. ಬನ್ನಿ ಹೇಳ್ಕೊಡ್ತೀನಿ. ಒಂದು ಕೋಡ್ಬಳೆ ಬಿಡಿಸಿ ಸುತ್ತಲೂ ಜಿಲೇಬಿ ಬಿಡಿಸಿದ್ರೆ ಆಗೋಯ್ತದೆ ಮೆಹಂದಿ. ಆಯ್ತಾ? ನೀವು ಟ್ರೈ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಂದೇನಾದರೂ ತಪ್ಪಿದರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ನಾನು ಆ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.